ನೀಟ್ ಪರೀಕ್ಷೆಗೆ ಸಂಬಂಧಿಸಿದ ಒತ್ತಡ, ಅನಿಶ್ಚಿತತೆ ಮತ್ತು ಸಮಸ್ಯೆಗಳ ನಡುವೆ 21 ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಿರುವುದು ಅತ್ಯಂತ ದುಃಖಕರ ಹಾಗೂ ಆತಂಕಕಾರಿ ಬೆಳವಣಿಗೆ. ಈ ಪ್ರಕರಣಗಳ ಕುರಿತು ಸರ್ಕಾರ ಸಮಗ್ರ ತನಿಖೆ ನಡೆಸಿ ಮೃತ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು. ವಿದ್ಯಾರ್ಥಿಗಳ ಜೀವಕ್ಕಿಂತ ಯಾವುದೇ ಪರೀಕ್ಷೆ ದೊಡ್ಡದಲ್ಲ. ಈ ಹೋರಾಟವನ್ನು ಶಾಂತಿಯುತವಾಗಿ ಮುಂದುವರಿಸಬೇಕು. ಯಾವುದೇ ರಾಜಕೀಯ ಪಕ್ಷದ ಪ್ರಭಾವಕ್ಕೆ ಒಳಗಾಗದೆ ವಿದ್ಯಾರ್ಥಿಗಳ ಹಿತಾಸಕ್ತಿಗಾಗಿ ಒಂದಾಗಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಹೇಳಿದರು. ಅದು ದೇಶದ ಎರಡನೇ ಸ್ವಾತಂತ್ರ್ಯ ಚಳವಳಿ ಅಂತ ಹೇಳಿ ಅನೇಕರು ಕರೀತಾ ಇದ್ದಾರೆ. ನೀಟ್ ಪರೀಕ್ಷೆ, ಅದರಲ್ಲಿ ಆದಂಥ ಹಗರಣಗಳು ಮತ್ತೆ ಪ್ರಶ್ನಾ ಪತ್ರಿಕೆ ಸೋರಿಕೆ, ಅದರಿಂದ ಕಂಗಲಾದಂಥ ಸುಮಾರು 21 ಈ ದೇಶದ ವಿದ್ಯಾರ್ಥಿಗಳು ತನ್ನ ಪ್ರಾಣವನ್ನು ಅರ್ಪಿಸಿಕೊಂಡಂಥದ್ದು, ಪ್ರಾಣ ಕಳ್ಕೊಂಡಂಥದ್ದು. ಆದರೂ ಸಹ ಕೇಂದ್ರದ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ನೀಟ್ ಪರೀಕ್ಷೆಯಲ್ಲಿ ಆದಂಥ ಅನ್ಯಾಯಕ್ಕೆ ನ್ಯಾಯವನ್ನು ಕೊಡಿಸುವಂತ ಕೆಲಸ ಆಗಬೇಕಾಗಿತ್ತು. ಯಾವ ಭಾರತದ 21 ವಿದ್ಯಾರ್ಥಿಗಳು ನೀಟ್ ಹಗರಣದಿಂದ ತನ್ನ ಪ್ರಾಣವನ್ನು ಕಳ್ಕೊಂಡ್ರಲ್ಲ, ಅವರಿಗೆ ಪರಿಹಾರವನ್ನು ಕಟ್ಟಿಕೊಡುವಂತ ಕೆಲಸ ಆಗಬೇಕಾಗಿತ್ತು. ಕೇಂದ್ರದ ಪ್ರಜ್ಞಾವಂತ ಬಿಜೆಪಿ ಸರ್ಕಾರ ಅದ್ಯಾಕೆ ಪ್ರಜ್ಞೆಯನ್ನ ಇಟ್ಕೊಳ್ಳಿಲ್ವೋ ಏನೋ ಗೊತ್ತಿಲ್ಲ. ಮೋದಿಯವರು ಆಗಾಗ ಬಂದು ಮನ್ ಕಿ ಬಾತ್ನಲ್ಲಿ ಮಾತಾಡುವಂತ ಮೋದಿಯವರಿಗೆ ವಿದ್ಯಾರ್ಥಿಗಳು ಕೂತು ಅವರಿಗೆ ಸಮಾಧಾನ ಹೇಳುವಂಥದ್ದು, ಅವರಿಗೆ ಆದಂಥ ಅನ್ಯಾಯಕ್ಕೆ ಪರಿಹಾರವನ್ನ ಕಟ್ಟಿಕೊಡುವಂತ ಭರವಸೆ ಕೊಡುವಂತ ಮಾತುಗಳನ್ನ ಮೋದಿಯವರು ಯಾವತ್ತೂ ಬಂದು ಆ ವಿದ್ಯಾರ್ಥಿ ಸಮೂಹಕ್ಕೆ ಹೇಳಲೇ ಇಲ್ಲ. ಸಣ್ಣ ಸಣ್ಣ ವಿಚಾರ ಇಟ್ಕೊಂಡು ಮನ್ ಕಿ ಬಾತಲ್ಲಿ ಬಂದು ಮಾತಾಡುವ ನಮ್ಮ ದೇಶದ ಘನವೆತ್ತ ಪ್ರಧಾನಮಂತ್ರಿಗಳಿಗೆ ಈ 21 ಜನ ಸತ್ತ ವಿದ್ಯಾರ್ಥಿಗಳ ಸಾವು ನೋವುಗಳಿಗೆ ಬೆಲೆ ಇಲ್ಲ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಡ್ಕೊಂಡಂಥದ್ದು. ಒಬ್ಬ ಪ್ರಧಾನನ ಉಳಿಸ್ಕೊಳ್ಳಿಕ್ಕೋಸ್ಕರ, ಒಬ್ಬ ಮಂತ್ರಿಯ ಉಳಿಸ್ಕೊಳ್ಳಿಕ್ಕೋಸ್ಕರ ಇಡೀ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗಿಳಿದು ಸಹ ಆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಾನ್ಯತೆ ಕೊಡದೆ ಆ ಒಂದು ಮಂತ್ರಿಯ ರಕ್ಷಣೆಗೆ ನಿಂತಿದ್ದು ಕೇಂದ್ರ ಸರ್ಕಾರ ನಿಜಕ್ಕೂ ನಾಚಿಕೆ ಪಡಬೇಕು. ಕೊನೆಗೂ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ ಸಿಕ್ತು, ಮಂತ್ರಿ ರಾಜೀನಾಮೆ ಕೊಟ್ಟರು. ಆದರೆ ವಿದ್ಯಾರ್ಥಿಗಳ ಹೋರಾಟ ಅಷ್ಟಕ್ಕೆ ನಿಲ್ಲಬಾರದು ಅನ್ನೋದು ನನ್ನ ಕಾಳಜಿ, ಕಳಕಳಿ. ಯಾಕೆಂದ್ರೆ ಈ ದೇಶದಲ್ಲಿ ಶಿಕ್ಷಣ ನೀತಿಯನ್ನ ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗದೆ ಹೋದ್ರೆ ಇಂಥ ಹಗರಣಗಳಿಂದಾಗಿ ನೂರಾರು ಜನ ವಿದ್ಯಾರ್ಥಿಗಳು ಆಗಾಗ ಪ್ರಾಣ ಸಾವಿಗೆ ಶರಣಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ಕೇವಲ ಇಷ್ಟಕ್ಕೆ ಪ್ರತಿಭಟನೆಗಳು, ಚಳವಳಿಯನ್ನ ಮುಗಿಸಿ ಕೂರಬಾರದು ವಿದ್ಯಾರ್ಥಿಗಳು. ಮತ್ತೆ ವಿದ್ಯಾರ್ಥಿಗಳ ಚಳವಳಿಯಲ್ಲಿ ಯಾವುದೇ ರಾಜಕೀಯದ ಅವರ ರಾಜಕಾರಣಿಗಳ ಹಸ್ತಕ್ಷೇಪ ಇರಬಾರದು. ಯಾಕೆಂದ್ರೆ ಎಲ್ಲಿ ರಾಜಕೀಯ ಬೆರೆಯಿತ್ತು ಅಲ್ಲಿ ಚಳವಳಿ ಸಾಯಿತು. ಇದನ್ನ ಕಾಂಗ್ರೆಸ್ನವ್ರು ಲಾಭ ಪಡ್ಕೊಂಡ್ರು ಅಂತಲೋ ಇಲ್ಲ ಇನ್ಯಾವುದೋ ಪಕ್ಷದ ಜನ ಲಾಭ ಪಡ್ಕೊಂಡ್ರು ಅನ್ನೋದಕ್ಕಿಂತ ಈ ಚಳವಳಿ ಅದು 100% ವಿದ್ಯಾರ್ಥಿಗಳ ಅಳಿವು ಉಳಿವಿನ ಪ್ರಶ್ನೆಗಾಗಿ ನಡೆಯುವ ಚಳವಳಿ ಆಗಬೇಕು ಹೊರತು ಅದು ಯಾವುದೇ ಪಕ್ಷದ ಮುಖವಾಣಿಯಾಗಿ ಕೆಲಸ ಈ ಚಳವಳಿ ಮುಂದುವರಿಬಾರದು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಬೇಕಾದ್ರೆ ಆ ಚಳವಳಿಯನ್ನ ರಾಜಕೀಯ ಶಕ್ತಿಗಳು ಹೊರ ಇದ್ದು ಬೆಂಬಲಿಸಬೇಕು ಹೊರತು ಆ ಚಳವಳಿ ಒಳಗಡೆ ಹೋಗಿ ಚಳವಳಿಯನ್ನ ದಾರಿ ತಪ್ಪಿಸುವಂತ ಕೆಲಸ ಯಾವುದೇ ಪಕ್ಷದ ಮುಖಂಡರುಗಳು ಮಾಡಬಾರದು ಅನ್ನೋದು ನನ್ನ ಕಾಳಜಿ. ಹಾಗಾಗಿ ಬಹುಶಃ ಮೋದಿಯವರ ಸರ್ಕಾರ ಯಾವ ಸಂದರ್ಭಕ್ಕೂ ಮಂಡಿ ಊರಿ ಕೂತಿರ್ಲಿಲ್ಲ.
ವಿದ್ಯಾರ್ಥಿಗಳ ಚಳುವಳಿಗೆ ಮಂಡಿ ಊರಿ ಕೂರುವ ಪರಿಸ್ಥಿತಿಗೆ ಮೋದಿ ಸರ್ಕಾರ ಬಂತು. ಹಾಗಾಗಿ ಇನ್ನು ಮುಂದೆ ಬಹುಶಃ ಇದೆಲ್ಲ ನಡೆಯಲ್ಲ ದೇಶದಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ಚಳುವಳಿ ನಾವು ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಆ ಚಳುವಳಿಯನ್ನು ಬೆಂಬಲಿಸಿದಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲೂ ಸಹ ಇಂಥ ಎಲ್ಲ ಚಳುವಳಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಭಾಗಿಯಾಗುತ್ತೆ. ಯಾವುದೇ ಪಕ್ಷ ಮತ್ತು ಈ ವ್ಯಕ್ತಿ ಪರವಾದಂಥ ಈ ಚಳುವಳಿಯಲ್ಲ, ವಿದ್ಯಾರ್ಥಿಗಳ ಅಳಿವು ಉಳಿವಿನ ಪ್ರಶ್ನೆಯ ಚಳುವಳಿ ಇದಾಗಿದೆ. ಅದಕ್ಕಾಗಿ ಅನೇಕರು ಭಾವಿಸೋದೇನೆಂದರೆ ಸ್ವಾತಂತ್ರ್ಯದ ನಂತರ ಒಂದು ದೊಡ್ಡ ಚಳುವಳಿ ಮೊನ್ನೆ ನಡೆದಂಥ ಚಳುವಳಿ ಅಂತ ಹೇಳಿ ಅದನ್ನು ಪರಿಗಣಿಸುವಂಥದ್ದು. ಒಂದು ಜನ ನೀಟ್ ಹಗರಣದ ಹೋರಾಟದ ಚಳುವಳಿ ಸಂದರ್ಭದಲ್ಲಿ ಕೇಸುಗಳನ್ನು ದಾಖಲೆ ಮಾಡಿದ್ರು. ಆ ಎಲ್ಲ ಕೇಸುಗಳನ್ನು ವಾಪಸ್ ಪಡೆಯುವಂಥದ್ದು. 21 ವಿದ್ಯಾರ್ಥಿಗಳು ಏನು ಪ್ರಾಣ ಹೋಯ್ತಲ್ಲ, ಶರಣಾದ್ರಲ್ಲ, ಅಂತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಕೇಂದ್ರದ ಪರಿಹಾರವನ್ನು ಕಟ್ಟಿಕೊಡುವಂಥದ್ದು ಇದೆರಡೂ ಆಗಬೇಕು. ವಿದ್ಯಾರ್ಥಿ ಚಳವಳಿಯ ಮುಖಂಡರ ಮೇಲಿರುವಂಥ ಎಲ್ಲ ಮೊಕದ್ದಮೆಗಳನ್ನು ವಾಪಸ್ ತಗೊಳ್ಳುವಂಥದ್ದು, ಸತ್ತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಕೇಂದ್ರ ಸರ್ಕಾರ ಪರಿಹಾರವನ್ನು ಕೊಡುವಂಥದ್ದು. ಈ ಎರಡೂ ಕೇಂದ್ರ ಸರ್ಕಾರ ಮಾಡಬೇಕಾಗತ್ತೆ. ಅದು ಈ ಮಳೆಗಾಲದ ಅಧಿವೇಶನದಲ್ಲಿ ಅಂಥದ್ದೊಂದು ಕಾಯ್ದೆಯನ್ನು ಜಾರಿಗೆ ತರ್ತೀವಿ ಅಂತ ಭರವಸೆಗಳನ್ನು ಸಹ ಈಗ ಕೇಂದ್ರ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಯಾವ ನೀಟ್ ಹಗರಣದಲ್ಲಿ ಪಾತ್ರಧಾರಿಗಳಿದಾರಲ್ಲ ಅಂಥವ್ರ ಮೇಲೆ ಭಾರಿ ಕಠಿಣವಾದಂಥ ಕ್ರಮಗಳು ತಗೋತೀವಿ ಅಂತ ಹೇಳಿ ಈ ಮಳೆಗಾಲದ ಅಧಿವೇಶನದಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದರೆ, ನೋಡೋಣ ಎಷ್ಟು ಮಟ್ಟಿಗೆ ಕೇಂದ್ರ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ. ಹಾಗೆ ನಮ್ಮ ಕರ್ನಾಟಕದ ಕೇಂದ್ರ ಸಚಿವರಾಗಿದ್ದಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಭಾರತ ಸರ್ಕಾರದ ಶಿಕ್ಷಣ ಮಂತ್ರಿಯಾಗಿ ನೇಮಕ ಮಾಡಿದ್ದಾರೆ. ಅದಕ್ಕಾಗಿ ನಾನು ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಅಭಿನಂದಿಸ್ತೀನಿ. ಅವರಾದರೂ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇಂಥ ಹಗರಣಗಳು ಆಗದಂತೆ ನೋಡಿಕೊಳ್ಳಿ ಅಂತ ಹೇಳಿ ಅವರಲ್ಲಿ ಮನವಿಯನ್ನು ಸಲ್ಲಿಸ್ತೀನಿ.